ಲೇ ಆರ್ಟ್ ಡಿಪಾರ್ಟ್ಮೆಂಟ್ ಹೋಗಿ ಹಾಕಿದ್ರು ಬೇಗ ಹಾಕ್ರು ಅಯ್ಯತ್ತಿರಿ ಲೇ ಲೇ ಸರಿಯಾಗಿ ಮಾಡ್ರು ರೇ ಡೈರೆಕ್ಟ್ರೆ ಏನ್ರಿ ಮಾಡ್ತಾ ಇದೀರಾ ನೀವು? ಅದೇನೋ ಟಸು ಬುಸು ಇಂಗ್ಲಿಷು ಪೌರಾಣಿಕ ಚಿತ್ರ ಒಂದಕ್ಕೊಂದು ಕನೆಕ್ಷನ್ನೇ ಇಲ್ವಲ್ರಿ ಸರ್. ಪೌರಾಣಿಕ ಸಿನಿಮಾನ ಕನ್ನಡದಲ್ಲಿ ಮಾಡಿದ್ರೆ ಬರೀ ಕರ್ನಾಟಕದಲ್ಲಿ ಮಾತ್ರ, ಅದೇ ಪೌರಾಣಿಕ ಸಿನಿಮಾ ಇಂಗ್ಲಿಷ್ ಅಲ್ಲಿ ಮಾಡಿದ್ರೆ ವರ್ಲ್ಡ್ ವೈಡ್ ಸರ್. ಓವರ್ಸೀಸ್ ದುಡ್ಡು ಓವರ್ ಆಗಿ ಬರ್ತೇವೆ. ಸುಮ್ಮನೆ ಸರ್. ಏನ್ ಓವರ್ಸೀಸ್ ಮನಿನೋ ಹೋಗಿ ಅದೇನ್ ಮಾಡ್ತೀರೋ ಮಾಡಿ ಮುಗಿಸಿ ಹೋಗಿ. ಕೊಟ್ಕೊಂಡು ನೀವು ಇಲ್ಲೇ ಕೂತಿರಿ, ಮಿಕ್ಕಿದೆಲ್ಲ ಕೊಟ್ಟು ನನ್ನ ತಲೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಿದೀಯಾ? ಅದಿನ್ ಯಾವಾಗ ರಾಮನಗರದ ಬಂಡೆ ತಂದು ನನ್ನ ತಲೆ ಮೇಲೆ ಬಡಿತೀಯೋ ಗೊತ್ತಿಲ್ಲಪ್ಪ. ಕ್ಯಾಮ್ರಾಮನ್ ಈಗ ಹಂಗೆ ಆ ಇಂದ್ರನಿಂದ ಹಂಗೆ ಬ್ಯಾಕ್ ಬಂದ್ರೆ ಆ ಚಿತ್ರಗುಪ್ತ ಯಮ ಅಳ್ತಾ ಕೂತಿರ್ತಾರೆ, ಅದೇ ಸೀನು ಸರ್. ಕ್ಯಾಮ್ರಾ ಈ ಕಡೆಯಿಂದ ಬಂದ್ಬಿಟ್ಲ ಸರ್. ಕ್ಯಾಮ್ರಾಮನ್ ಚೇಂಜ್ ಮಾಡು. ಬೇಡ ಬಿಡಿ ಸರ್, ಅದೇ ಚೆನ್ನಾಗಿದೆ. ನಾನು ಹೇಳಿದ ಕೆಲಸ ಮಾಡು. ರೆಡಿ 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 ಸರ್. ಅವ್ರು ಆಲ್ರೆಡಿ ಡೆಡ್ ಬಾಡಿ ಮೂಡ್ ಹೋಗ್ಬಿಟ್ಟಿದ್ದಾರೆ ಸರ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಕಮ್ ಆನ್ ಸರ್. ಕ್ಯಾಮ್ರಾ ರೆಡಿ ಸರ್. ರೋಲಿಂಗ್ ಸರ್. ಆಕ್ಷನ್ ಅಂತ ತಕ್ಷಣ ಸುಮ್ಮನೆ ಮಲಗಿ ಇರಬೇಕು. ನೀನ್ ಯಾಕೆ ತಡ್ಕೊಳಕ್ ಆಗ್ತಿಲ್ಲ ಸರ್. ಯಾವ್ದು ಲೋಕಲ್ ಸಾಮ್ರಾಣಿ ತಂದ್ಬಿಟ್ಟವನೆ. ಲೋಕಲ್ ಸಾಮ್ರಾಣಿ ಕನ್ನಡ ಸಿನಿಮಾನ ಮಾಡ್ತಾ ಇದ್ದೀನಿ. ಇಂಗ್ಲಿಷ್ ಪಿಕ್ಚರ್ ಇಂಗ್ಲಿಷ್ ಸಾಮ್ರಾಣಿ ತರಬೇಕಾನೆ ಸರ್. ಇಂಗ್ಲಿಷ್ ಸಾಮ್ರಾಣಿ ಬೇರೆ ಇದೆಯಾ ಸರ್? ಕೆಂಪು ಕಲರ್ ಸರ್. ನಿಮ್ ಜೊತೆ ಕೆಲಸ ಮಾಡಿದ್ಮೇಲೆ ಎಷ್ಟೋ ವಿಷಯಗಳು ತಿಳ್ಕೊಂಡಂಗಾಯ್ತು. ಇನ್ನು ತುಂಬಾ ವಿಷಯ ಹೇಳ್ಕೊಡ್ತೀನಿ. ಸುಮ್ಮನೆ ಎದ್ದಾಗಲೇ ಎದ್ದಾಗ ಕ್ಯಾಮ್ರಾ ಕಟ್ ಮಾಡಿ. ಕ್ಯಾಮ್ರಾ ಕಟ್ ಮಾಡಿ ನಾನು ಸರ್. ನೀವು ಕಟ್ ಹೇಳ್ಬೇಕಲ್ಲ ಸರ್. ಪ್ರೊಡ್ಯೂಸರ್ ಬೇರೆ ಈ ಕಡೆ ನೋಡ್ತವನೆ ಸರ್. ಅದೇನೇ ಸರ್, ಒಂದು ಫಿಲ್ಮ್ ಹಾಕಿಲ್ಲ ಹಂಗೆ ಓಡಿಸ್ಬಿಟ್ಟವನೆ. ಅಯ್ಯೋ 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 ನೋಡಿ ಮಿಸ್ಟರ್ ಯಮ ಚಿತ್ರಗುಪ್ತ ಕ್ಯಾರೆಕ್ಟರ್ ಈ ಸೀನ್ ಏನಪ್ಪ ಅಂತ ಹೇಳಿದ್ರೆ ಇಂದ್ರನ ಸಾಯಿಸಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ಈಸ್ ಗಾಡ್ ಆಫ್ ಹೆಲ್ ಸರ್. ಅದು ಎಲ್ಲಲ್ಲ ಸರ್, ಹೆವನ್. ಹೆವನ್ ಅಂದ್ರೆ ಏನು ಗೊತ್ತಿಲ್ಲ ಸರ್. ಜನಕ್ಕೂ ಗೊತ್ತಿಲ್ಲ. ಮುಚ್ಚಿಗೆ ಸರ್. ಈಗ ಇಂದ್ರ ಅಲ್ಲಿ ಸತ್ತು ಬಿದ್ದಿದ್ದಾನೆ, ಪಕ್ಕದಲ್ಲಿ ರಂಬೆ ಉರುಷಿ ಮೇನಕ್ಕೆ ಕೂತಿದ್ದಾರೆ. ನೀವು ಪಕ್ಕದಲ್ಲಿ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಗೊಳೋ ತಟ್ಟು ಬ್ಲಾಸ್ಟ್ ಮಾಡ್ಬಿಡ್ಬೇಕು. ನಿಮ್ಮ ಅಳುನ ನೋಡಿ ಜನ ಗೊಳೋ ಜನಗಳು ಅಂತ ಆಳ್ಬೇಕು. ಅವರಿಗೆ ಬಾ ತಂಗಿ ಸಿನಿಮಾ ನೋಡಿರೋ ಜನನು ಆರೇಂಜ್ ಗತ್ತಿರ್ಬಾರ್ದು. ಓಕೆ ಓಕೆ ರೆಡಿ ರೆಡಿ. ಥ್ಯಾಂಕ್ ಯು ಸರ್. ಒಂದ್ ನಿಮಿಷ ಇರೋ. ಅದೇನಾಳೆ ಬೇಗ ಟೇಕಲ್ಲಿದ್ದೀನಿ. ಚಿಕನ್ ಬೇಡ ಕಣೆ, ಮಟನ್ ಮಾಡು. ಚಿಕನ್ ಗುನ್ಯಾ ಬಂದ್ಬಿಡುತ್ತೆ. ಕಟ್ ಮಾಡ. ತಲೆಯಲ್ಲಿ ಬುದ್ಧಿದ್ದೇನೆಯಾ? ಪೌರಾಣಿಕ ಸಿನಿಮಾದಲ್ಲಿ ಯಾವನಾರು ಮೊಬೈಲ್ ಯೂಸ್ ಮಾಡ್ತಾನ? ಸಾರಿ ಸರ್. ಕರ್ಮ ಇಲ್ಲ ಮಾಡಿಟ್ರು ಮನ್ರ. ಅಳೋ ಸೀನಲ್ಲಿ ಏನಲ್ಲ ನೀನ್ ಡ್ಯಾನ್ಸ್ ಮಾಡ್ತಾ ಇದ್ಯಾ? ಸರ್ ನೀವೆಲ್ರಿಗೂ ಫೋನ್ ಸ್ವಿಚ್ ಆಫ್ ಮಾಡಿ ಅಂದ್ರ ನಾನು ವೈಬ್ರೇಷನ್ ಅಲ್ಲಿ ಇಟ್ಟಿದ್ನ. ಫೋನ್ ರಿಂಗ್ ಆಗಿ ವೈಬ್ರೇಷನ್ ಆಯ್ತಾ, ರಮ್ಯ ವರ್ಷ ಬಂದು ಟಚ್ಕೊಳ್ಳಿ ಕೊಟ್ಟಂಗಾಯ್ತು. ಆಗ ಡ್ಯಾನ್ಸ್ ಮಾಡೋ ಮೂಡ್ ಬಂತು, ಡ್ಯಾನ್ಸ್ ಮಾಡ್ಬಿಟ್ಟೆ ಸರ್. ಡ್ಯಾನ್ಸ್ ಮಾಡ್ಬಿಡು. ಇವ್ರು ಯಾಕೆ ಸರ್ ಡ್ಯಾನ್ಸ್ ಮಾಡಿದ್ರು? ಕ್ಯಾಮ್ರಾ ಆಫ್ ಮಾಡ್ದೇನೋ? ಅಯ್ಯೋ ನೀವು ಕಟ್ ಹೇಳ್ಬೇಕಲ್ಲ ಸರ್. ಯೂತ ಟೆನ್ಷನ್ ನನಗೆ. ಅಯ್ಯೋ ಮುಗಿಸ್ಬಿಟ್ಟ. ಏಯ್ ಹೋಗೋ, ಒಬ್ಬನ ಹತ್ರ ಮೊಬೈಲ್ ಬಿಡ್ಬೇಡ. ಎಲ್ಲ ಕಿತ್ಕೊಂಡ್ ಇಂಗ್ಲಿಷ್ ಸಿನಿಮಾ ತೆಗಿತಾವ್ರೆ. ನೋಡಿ ಸರ್. ಇದ್ರ ಬಗ್ಗೆ ಏನು ಸರ್? ಯಾವ್ದ್ರ ಬಗ್ಗೆ? ಈಗ ತೆಗಿತಾರಿಲ್ಲ, ಈ ಸಿನಿಮಾ ಕೊಟ್ಟು ಸರ್. ನೋಡ್ರಿ, ಹಿಂದಿ ಸಿನಿಮಾನ ತೆಲುಗಲ್ಲಿ ತೆಗಿತಾರೆ, ಆಮೇಲೆ ತಮಿಳ್ ಸಿನಿಮಾನ ಕನ್ನಡದಲ್ಲಿ ತೆಗಿತಾರೆ, ಆಮೇಲೆ ಕನ್ನಡ ಸಿನಿಮಾನ ಹಿಂದಿಲಿ ತೆಗಿತಾರೆ, ಆಮೇಲೆ ಆದ್ರೆ ನಾವು ಸ್ಯಾಂಡಲ್ವುಡ್ ಬಾಲಿವುಡ್ ಯಾವುದಿಲ್ಲ, ಡೈರೆಕ್ಟ್ ಹಾಲಿವುಡ್ ಇಂಗ್ಲಿಷ್ ಸಿನಿಮಾ ತೆಗಿತಾ ಇದೀನಿ. ಆಮೇಲೆ ಪ್ರಪಂಚದಲ್ಲಿರೋ ಜನ ಎಲ್ಲ ಈ ಸಿನಿಮಾ ನೋಡ್ಬೇಕು, ಅದೇ ನಮ್ಮ ಆಸೆ. ಆಮೇಲೆ ಈಗ ಉಂಟೆ ಪರದೆ ಮೇಲೆ ನೋಡ್ಕೊಳ್ಳಿ. ಈಗ ಇಂಗ್ಲಿಷ್ ಮೆಂಟ್ಲಾಗೋಗ್ಬಿಟ್ಟು ನಾನೊಂಚೂರು ಮಾತಾಡ್ತೀನಿ ಸರ್. ಕ್ಯಾಮ್ರಾ ವರ್ಕ್ ನಾನ್ ಮಾಡ್ಲಾ? ಬೇಡ ಬಿಡಿ ಸರ್, ನೀವು ಮಾತಾಡಿದ್ಮೇಲೆ ಆಯ್ತು. ಹೇಳಿದಷ್ಟು ಮಾಡು. ಆಕ್ಷನ್ ಆಕ್ಷನ್. ಯಾವನ ಮೊಬೈಲ್ ಆನ್ ಮಾಡಿರೋನು? ಯಾವನ ಮೊಬೈಲ್ ಆನ್ ಮಾಡಿರೋನು? ನೀನಾ? ಅಂತಂದಿಲ್ಲ ಸರ್, ಅಂತಂದಿಲ್ಲ ಸರ್. ಯಾವನ ಮೊಬೈಲ್ ಆನ್ ಮಾಡಿರೋನು? ಅವನ ಹುಟ್ಲಿಲ್ಲ ಏನ್ ಸರ್ ನಮ್ಗೆಲ್ಲ ಮೊಬೈಲ್ ಆಫ್ ಮಾಡು ಅಂತ ಹೇಳ್ಬಿಟ್ಟು ನೀವು ಮಾತ್ರ ಮೊಬೈಲ್ ಆನ್ ಮಾಡ್ಕೊಂಡ್ಬಿಟ್ಟಿದ್ರಲ್ಲ, ನ್ಯಾಯನಾ? ಅದು ಏನಿಲ್ಲ, ನಾನು ಎಂಟು ಫೋನ್ ಮಾಡಿದ್ಲು. ಏನ್ ಸರ್ ನೀವು ಡ್ಯಾನ್ಸ್ ಮಾಡಕ್ ಮೂಡ್ ಬಂದ್ರು ಅದಕ್ಕೆ ಬಿಡ್ಲಿಲ್ಲ ಸರ್ ನೀವು? ಯಮ ಚಿತ್ರಗುಪ್ತ ಎಲ್ಲ ಎಕ್ಕಿಳಿತವ್ರೆ, ಶೂಟ್ ಮಾಡು. ಏನ್ ನಡೀತಾ ಇದೆ ಇಲ್ಲಿ? ಎಲ್ಲಾರು ಸೇರ್ಕೊಂಡು ನಿಮ್ಗೆ ಮಾಂಜ ಕೊಟ್ಟವ್ರಲ್ಲ. ನನಗ್ ಮಾಂಜ ಕೊಡ್ತಾವ್ರ? ನನ್ನ ಮಗನೇ, ನನ್ನ ಕೆರಿಯರ್ ಹಾಳು ಮಾಡಕ್ ಬಂದಿರೋ ನಿನಗ್ ನಾನು ಈ ಡೈರೆಕ್ಟ್ರು ಒಂದೊಂದ್ ಕಾಟ ಕೊಡ್ತಾನೇನಪ್ಪ ನನ್ಗೆ. ಒಳ್ಳೆ ತಲೆ ಬಿಸಿ ಮಾಡ್ಬಿಟ್ನಲ್ಲಪ್ಪ. ಏನಪ್ಪ ಮಾಡೋದೀಗ? ಈಗ ತಣ್ಣಗಾಯ್ತು. ನಮ್ಮಪ್ಪ ಹೇಳ್ತಾನೆ ಇದ್ದ, ಇರೋ ಕಾಂಟ್ರಾಕ್ಟ್ ಕೆಲ್ಸ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ಕೊಂಡಿರೋ ಅಂತ. ನಾನು ಬಣ್ಣದ ಹುಡುಗಿರ್ ನೋಡ್ಕೊಂಡು ಸಿನಿಮಾ ಪ್ರೊಡ್ಯೂಸರ್ ಆಗ್ಬೇಕು ಅಂತ ಇಲ್ಲಿಗೆ ಬಂದೆ. ನನ್ ಮಗ ಇರೋ ದುಡ್ಡೆಲ್ಲ ಖಾಲಿ ಮಾಡಿಸ್ಬಿಟ್ಟ, ನನ್ನನ್ನ ಬೀದಿಯಲ್ಲಿ ನಿಲ್ಲಿಸ್ಬಿಟ್ಟ, ತಣ್ಣೀರು ಊಹಿಸ್ಬಿಟ್ಟ. ಹಲೋ ಸರ್, ಡೈರೆಕ್ಟರ್ ರಘು ಕೊಡಪ್ಪ. ಅದು
ಡೈರೆಕ್ಟ್ರು ಹೊರಗೋಗೋರು ಸರ್. ಸರಿ, ಬಂದ್ಮೇಲೆ ಅರ್ಜೆಂಟ್ ನಾನು ಫೋನ್ ಮಾಡೋದಕ್ಕೆ ಕೇಳಪ್ಪ. ಆಯ್ತು ಸರ್, ಆಯ್ತು ಸರ್. ಅಣ್ಣ ಅಣ್ಣ, ಪ್ರೊಡ್ಯೂಸರ್ ಫೋನ್ ಮಾಡಿದ್ರು, ಡೈರೆಕ್ಟರ್ ಎಲ್ಲಿ ಅಂತ ಕೇಳಿದ್ರು. ಸತ್ತ ಅಂತೇಳ. ಯಾಕ್ ಡಾರ್ಲಿಂಗ್ ಡಲ್ ಆಗಿದ್ಯಾ? ನನ್ ರಂಗಿ ನನಗೆ ಕೈ ಕೊಟ್ಟು ದೂರ ಹೊಟ್ಟೋಗ್ಬಿಟ್ಲು, ಅದಕ್ಕೆ ನಾನು ದೇವದಾಸ ಆಗೋಗ್ಬಿಟ್ಟು. ನಾನೇ ರಂಗ್ ಆಗಿಲ್ವಾ? ನಿಂಗೆ ಅವಳೇ ಬೇಕೇನೋ, ನಾನ್ ಸಾಕಾಗಲ್ವಾ? ಎತ್ತಳ ಮೇಲೆ ಬಾಯ್ ಹೇಳ್ತೀನಿ. ಯಾವ ಬಾಯಿ? ಮುಲಾಬಯ್ಯ ಬಾಯಿ ಅಂತ ಎದುರ್ಕೊಂಡಿದ್ನಲ್ಲ, ಗೋವಿಂದ ಗೋವಿಂದ ಗೋವಿಂದ. ಮಿಸ್ಟರ್, ಎಸ್, ಕುಡ್ರಿಗೆ ₹1 ಆಗ್ತಿಲ್ಲ. ನಿಮ್ಮಿಬ್ಬರಿಗೆ ಕಣ್ಸುತ್ತಾ? ಕಾಸು ಮಾತ್ರ ಕಾಣುತ್ತೆ. I have no money. Where are you going, man? I want to go to Jayanagar. 1 minute, please. Take 10 rupees. Oh, Go to AC bus. thank you. Bye bye. You are not beggars. Yeah, yeah. Beggar. ಲಕ್ಷ್ಮಿ, ಇವತ್ತು ಎಣ್ಣೆ, ಚಿಕನ್, ಮಟನ್ ಅದ್ಭುತ. ಕುಡಿಯೋದೇ ನನ್ನ ವೀಕ್ನೆಸ್. ಏಯ್, ನೀನೇ ಟೈಟ್ ಇದೆಯಾ? ಹೋಗು, ನನಗೆ ಬರ್ಬೇಡ, ಹೋಗಕ್ಕೆ. ರಘುವಣ್ಣ, ಹೋಗು, ಹೋಗು. ರಘುವಣ್ಣ, ಅವಳು ಆಚೆ ಕಳ್ಸವಳ, ಅವಳ ಆಚೆ ಕಳ್ಸ. ನನಗೆ ಯಾಕೆ ಬರ್ಬೇಕು? ಅವಳು ಆಚೆ ಕಳ್ಸವಳ. ಅವಳು ಬರ್ಬೇಕು ಹಿಂದೆ. ಹೋಗು, ಹೋಗಕ್ಕೆ ಅವಳನ್ನ. ಯಾರು ಇಲ್ವಲ್ಲ? ಅವಳು ಇದ್ದಾಳೆ, ಅವಳು ಆಚೆ ಕಳ್ಸವಳನ್ನ. ಅವಳು ಆಯ್ತು, ಆಯ್ತು. ನನ್ನಿಂದ ಬರ್ಬಾರ್ದು, ಆಚೆ ಕಳ್ಸವಳನ್ನ. ಆಯ್ತು. ಏ ಓಮ, ಓಮ, ಹೋಗ್ಲಿ, ಹೋಗ್ಲಿ. ಓದ್ಲು, ಹಾ? ಓದ್ಲು. ಹಬ್ಬ, ಥ್ಯಾಂಕ್ ಯು. ಅವಳು ನನ್ನಿಂದ ಯಾಕೆ ಬರ್ಬೇಕು? ನನ್ನಿಂದ ನೆರಳು ಬಿಟ್ಟು ಬೇರೆ ಯಾರು ಬರ್ಬಾರ್ದು. ಹೌದು. ಯಾಕೆ ಬರ್ಬೇಕು? ಭವ್ಯ ಭಾರತದ ಬುದ್ಧಿಜೀವಿಗಳೆಲ್ಲರೂ ಇಲ್ಲೇ ಇದ್ದೀರಾ? ನೀನು ಒಬ್ಬ ಕಮ್ಮಿ ಇದೆ ಬಾಣ. ಅದೇ ಅಣ್ಣ, ಅಪರೂಪಕ್ಕೆ ಹೆಂಡತಿ ಮನೆ ಬಂದ್ಬಿಟ್ಟಿದ್ಯಾ? ಹೆಂಡತಿ ಮನೆ ಅಲ್ಲ, ಹೆಂಡತಿ ಮನೆ ಬಿಟ್ಟು ನನ್ನ ತವ್ರ ಮನೆಗೆ ಬಂದಿದ್ದೀನಿ. ನೀವೆಲ್ಲ ನನ್ನ ಬಂಧುಗಳು, ನೆಂಟ್ರು. ನೀನು ಪೆಪ್ಪಗೆಟ್ ನಾಣಿ. ಏನ ಮರ್ತು ಬಿಟ್ಟಿದ್ಯಾ ಆಗ್ಲೇ? ಇಲ್ಲ, ನಾ ಮರ್ತಿಲ್ಲ. ನಮ್ ಬೇರೆ ಏನೋ ಬರಿಬೇಕು, ಬೇರೆ ಏನೋ ಬರಿಬೇಕು. ನಿಮ್ಮನ್ ಬರ್ತೀನಿ. ಮನುಷ್ಯನ ಮನ್ಸು, ಒಳ ಮನ್ಸಿದೆಯಲ್ಲ, ಒಳ ಮನ್ಸಿನ ಮುಖ ಅದು ಮಂಪರ್ ಕೌತು ಬಿಟ್ಟಿದೆ. ಎಲ್ಲರೂ ಮುಖ ಒರೆಸ್ಕೊಳ್ಳಿ, ಒರೆಸ್ಕೊಳ್ಳಿ, ನಗರಿ. ನಗ್ಬೇಡಿ, ತುಂಬಾ ಹಿಂಸೆ ಆಗುತ್ತೆ. ನಗ್ಬೇಡಿ, ತುಂಬಾ ಹಿಂಸೆ ಆಗುತ್ತೆ. ರಘುವಣ್ಣ, ಯಾಕಣ್ಣ, ಏನಾಯ್ತಣ್ಣ? ಮಾತಾಡೋಣ. ಮಾತಾಡ್ಬಾರ್ದು. ಮಾತಾಡಿದ್ರೆ ಇಲ್ಲೆಲ್ಲ ಬೆಂಕಿ ಉಂಡಿದೆ, ಅದು ಎಲ್ಲ ಓಡಾಡ್ಕೊಂಡು ಬಾಯಿಂದ ಈಚೆ ಬಂದ್ಬಿಡುತ್ತೆ. ನಂಗೆ ಮನಸ್ಸಪ್ಪ, ಪ್ಲೀಸ್. ಸ್ವಾಮಿ ದರ್ಶನ ಲೇ, ಪ್ಲೀಸ್. ಅಣ್ಣ ಯಾಕೋ ತುಂಬಾ ಬೇಜಾರು ಮಾಡ್ಕೊಂಡ್ರು ಕಡ್ರು. ಬೇಗ ಬೆಂಗಳೂರು ಕರ್ಕೊಂಡೋಣ. ಲೊಕೇಶನ್ ಶಿಫ್ಟ್. ಥ್ಯಾಂಕ್ ಯು. ಕಣ್ಮುಂದೆ ಹೂವನ, ಬೆನ್ನಿಂದೆ ಹಾವನ್ನ ಹಿಡಿಯೋರೆ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಬ್ರೆಡ್ಡು, ಬನ್ನು, ರಸ್ಕೋ ಎಲ್ಲ ತಂದಿದ್ದೀನಿ. ಅನ್ನ ಅಣ್ಣ, ಅಣ್ಣ, ಅಣ್ಣ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ನ? ಲೋಕನೇ ಸರಿ ಇಲ್ಲ, ನಂಬಿಕೆನೇ ಇಲ್ಲಿಲ್ಲ. ಅಣ್ಣ, ಅಣ್ಣ, ಏನಣ್ಣ ಇದೆಲ್ಲ? ಬಣ್ಣ ರೂಮ್ ಹೋಗೋಣ. ಯಾರು ನೀನು? ನಾನಣ್ಣ ಪ್ರಕಾಶ್.
ಪ್ರಕಾಶ ಬಾಣ ಬ್ರದರ್ ನಂದೇನು ತಪ್ಪಿಲ್ಲ ಬ್ರದರ್ ನನ್ ನಡ್ಕೊಂಡ್ ಬರ್ತಿದ್ದೆ ನನ್ನ ಹೆಂಡತಿ ಕೆಳಗಡೆಯಿಂದ ಏ ಅಂತಾಳೆ ಬ್ರದರ್ ಅವನು ಅವಳ ತಪಸ್ ಮಾಡಿ ನಾಶ ಮಾಡ್ತೀನಿ ಬ್ರದರ್ ಡಿಸ್ಟರ್ಬ್ ಮಾಡಬೇಡ ಏನಣ್ಣ ಇದೆಲ್ಲ ಬಾಣ ಬಾಣ ರೂಮ್ ಹೋಗೋಣ ಅಣ್ಣ ಬಾಣ ಇಲ್ಲಿಲ್ಲ ಅಣ್ಣ ಬಾಣ. ಇವಾಗ ಸೀನ್ ಏನಪ್ಪಾ ಅಂತ ಹೇಳಿದ್ರೆ ಸೀನ್ ಹೇಳ್ಬೇಕಾದ್ರೆ ಕೈಯೆಲ್ಲ ಕಟ್ಬಾರ್ದು. ಈಗ ನೀವು ಹೀರೋ ನಂಗೆ ಕಿಸ್ ಮಾಡ್ಬೇಕು. ಎಷ್ಟು ನ್ಯಾಚುರಲ್ ಆಗಿರ್ಬೇಕು ಅಂತ ಹೇಳಿದ್ರೆ ಸ್ವಂತ ಬಾಯ್ ಫ್ರೆಂಡ್ ಗೆ ಕಿಸ್ ಮಾಡ್ದಂಗೆ ಬಿಡ್ಬೇಕು. ಲಾಕು ಸರ್ ಮುಂದಕ್ಕಾಗೋ ಹೆಂಡತಿ ಕಿಸ್ ಕೊಟ್ಟಂಗೆ ಹಂಗೆ ಕೊಟ್ಬಿಡ್ತೀನಿ ಸರ್. ತುಂಬಾ ಡೀಪ್ ಆಗಿ ಹೋಗ್ಬಿಡ್ಬೇಡಪ್ಪ, ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಗರ್ಲ್ ಫ್ರೆಂಡ್ ಕೊಟ್ಟಂಗಿದ್ರೆ ಸಾಕು. ಲೈಟ್ ವೇಟ್ ಸರ್ ಹೆಂಗ್ ಮಾಡಪ್ಪ. ಅಯ್ಯೋ ತಡ್ಕೊಳಕ್ ರೆಡಿ ಸರ್. ಹಲೋ ರೆಡಿನಾ? ರೇ ಕ್ಯಾಮ್ರಾ 24 ಗಂಟೆ ಆಕಾಶ ನೋಡ್ತಾ ಇದ್ದೀರಾ? ನೋಡಿ ಹೀರೋ ಸಾಹೇಬ್ರೆ ಒಂದ್ ರಿಯಾಕ್ಷನ್ ಕೊಡಿ ನೋಡ. ಇದೇನ್ರಿ ನಾಯಿ ಮುಖ ನೆಗ್ದಂಗ್ ಕೊಡ್ತಾ ಇದ್ರೆ ಬೇರೆ ಕೊಡ್ರಿ. ಇಷ್ಟ ಆಗ್ಲಿಲ್ಲ ಸರ್? ಜಸ್ಟ್ ಎ ಮಿನಿಟ್ ಸರ್, ಚೇಂಜ್ ಮಾಡಕ್ ಬಿಡ್ತೀನಿ ಸರ್. ಓಕೆ ರೆಡಿನಾ? ಕಿಸ್ ಕೊಡುವಾಗ ಕಣ್ ಮುಚ್ಕೊಬೇಕು, ಕಣ್ ಬಿಟ್ಕಂಡೆ ಹಸ್ಮಿ ಸ್ಟೈಲ್ ಅಲ್ಲಿ ಕೊಟ್ಟಾಕ್ಬಿಡ್ತೀನಿ. ರೆಡಿ ಸರ್. ಆಕ್ಷನ್. ಕತ್ರೀನಾ ಸರ್, ಹೀರೋಯಿನ್ ಬಿದೋಗ್ಬಿಟ್ಲು ಸರ್. ಅಯ್ಯೋ ಹೀರೋಯಿನ್ ಮೂರ್ಛೆ ಹೋಗ್ಬಿಟ್ಲಲ್ಲ, ಹೋಗಪ್ಪ ಹೋಗಿ ನೋಡಪ್ಪ, ನನ್ ಕೈಲಂತೂ ಆಗಲ್ಲ. ನೋಡಿ ಸರ್, ರೀ ಕ್ಯಾಮ್ರಾಮನ್ನೇ, ನಿಮ್ ಕ್ಯಾಮ್ರಾ ಸಾಮಾನ್ ಕಳಿಸ್ಬಿದ್ದಂಗೆ ಹೀರೋಯಿನ್ ತುಬುಕ್ ಅಂತ ಬಿದೋಗ್ತಾ ಇದ್ದಾಳೆ. ಒಂದು ಚಿದಂಬರ ರಾಶಿ ಹೇಳ್ತೀನಿ, ಬೇಜಾರ್ ಮಾಡ್ಕೊಳ್ಳಲ್ಲ ಸರ್. ಏನ್ರಿ ಅಂತದ್ದು? ನಿಮ್ಮ ಬಾಯಿ ತೊಳೆದು ಬಹಳ ವರ್ಷ ಆಗಿರ್ಬೇಕು, ಮಚ್ಚಲು ಮೋರಿ ವಾಸನೆ ಹೊಡಿತಾ ಇದ್ದೆ. ಹೀರೋ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ಬಚ್ಚಲ್ ತೊಳೆಯಕ್ಕೆ ಟೈಮ್ ಸಿಗ್ತಿಲ್ಲ, ಇನ್ನು ಬಾಯಲ್ರಿ ತೊಳಿ. ಸರ್ ಬನ್ನಿ ಸರ್, ನಿಮ್ ಗಂಭೀರ ಸ್ವಲ್ಪ ದೂರ ಪ್ಲೀಸ್. ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಮ್ಮ. ಅದು ನೀವಿಬ್ರು ಸ್ವಲ್ಪ ಕಿಸ್ಸಿಂಗ್ ಮಾಡೋ ಹತ್ರ ಬಂದ್ರೆ ಸಾಕು, ನಾನು ಗ್ರಾಫಿಕಲಿ ಕಿಸ್ಸಿಂಗ್ ಮಾಡ್ಸ್ಕೊತೀನಿ. ಓಕೆ ಸರ್, ಈ ಕಿಸ್ಸಿಂಗ್ ಸೀನ್ಗೋಸ್ಕರ ಈ ಪಿಕ್ಚರ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನೀವು ಗ್ರಾಫಿಕಲ್ ಮಾಡಂಗಿದ್ರೆ ನಿಮ್ನ ಹಾಕತ್ತಿದ್ದೆ. ಎಸ್ ನಾರಾಯಣ ಅವ್ರನ್ನ ಬೇಡ ಬೇಡಪ್ಪ, ಹೆಂಗೋ ಒಂಚೂರು ಅಡ್ಜಸ್ಟ್ ಮಾಡ್ಕೊಳಮ್ಮ. ಹೆಂಗೋ ಮಾಡಿ ಸರ್. ಏರಿಯಾಗಲೇ ಸೆಂಟ್ ಹಾಕ್ರು. ಅಯ್ಯಪ್ಪ ರೆಡಿ ಸ್ಟಾರ್ಟ್. ಅವನ್ ಬಾಯಿಗೆ ಲೈಟ್ ಬಿಡು, ಮುಖಕ್ಕೆ ಲೈಟ್ ರೆಡಿ ಸ್ಟಾರ್ಟ್ ಕ್ಯಾಮೆರಾ ಸರ್. ಆಕ್ಷನ್. ಕತ್ರೀನಾ ಸರ್, ಹೀರೋಯಿನ್ ಒಳ್ಳೆ 3 ತಿಂಗಳು ತಪ್ಪು ತೊಳ್ತಾರ ಬಿದೋಯ್ತಾ ಇದ್ದಾಳೆ ಸರ್. ಹೀರೋಯಿನ್ ಕ್ಯಾನ್ಸಲ್ ಸರ್, ನಾನು ಬಾಂಬೆಯಿಂದ ಕರೆಸ್ತೀನಿ ಸರ್. ನೋಡಿ ರಘು, ನಿಮಗೇನೋ ಆಯ್ತು ಅಂತ ನನ್ನ ಸಿನಿಮಾನ ಅರ್ಧಕ್ಕೆ ನಿಲ್ಸೋ ಜಾಯಮಾನ ನಂದಲ್ಲ. ನನಗೆ ನೀವಲ್ದಿದ್ರೆ ಇನ್ನೊಬ್ಬ ಡೈರೆಕ್ಟ್ರು. ನೋಡಿ ರಘು, ಜೀವನದಲ್ಲಿ ಯಾರಿಗೂ ನೋವಿಲ್ಲ, ಯಾರು ನೊಂದಿಲ್ಲ. ನೊಂದಾಗ ನನ್ನ ಜೀವನ ಇಷ್ಟಕ್ಕೆ ಮುಗಿದೋಯ್ತು ಅಂತ ಹತಾಶರಾದ್ರೆ ಹೇಗೆ? ನೋಡಿ, ನಿಮ್ ಮುಂದೆ 2 ದಾರಿಗಳಿವೆ. ಜೀವನ ಇಷ್ಟಕ್ಕೆ ಮುಗಿದೋಯ್ತು ಅಂತ ಬೆಂದು ನೊಂದು ಹಾಳಾಗೋದು ಒಂದು, ಇನ್ನೊಂದು ನಡೆದದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಧೈರ್ಯವಾಗಿ ಮುನ್ನುಗ್ಗೋದು. ಆಯ್ಕೆ ನಿಮ್ಮ ಕೈಯಲ್ಲಿದೆ ರಘು. ಮನುಷ್ಯ ಜೀವನ ಬಹಳ ದೊಡ್ಡದು ಅಂತ ಹಿರಿಯರು ಹೇಳಿದ್ದಾರೆ. ಅದನ್ನ ಯಾವತ್ತೂ ಹಾಳು ಮಾಡ್ಕೋಬಾರ್ದು. ಕಷ್ಟ ಮನುಷ್ಯನಿಗೆ ಬರದೆ ಮರಕ ಬರುತ್ತೆ. ಈಸಬೇಕು, ಇದ್ದು ಜಯಿಸಬೇಕು. ಸುರೇಶ್ ಸರ್, ಅವ್ರ ನಿರ್ಧಾರ ಕೇಳ್ಕೊಂಡು ನನಗೆ ತಿಳಿಸು. ಸರಿ ಸರ್. ನೀನ್ ಮೆಂಟಲಿ ಸ್ಟ್ರಾಂಗ್ ಆಗಿ ನಿಲ್ದೆ ಹೋದ್ರೆ ಯಾವತ್ತೂ ಸರಿ ಹೋಗಲ್ಲ. ಜೀವನದಲ್ಲಿ ಪ್ರತಿಯೊಂದಿನ ಪಾಠ ಕಲಿಯೋದಿದ್ದೇ ಇರುತ್ತೆ. ನಿನ್ನ ಮಗುನ ನೀನೇ ಕೊಂದುಬಿಟ್ರೆ ಹೇಗೆ? ನೋಡು, ಒಬ್ಬ ಸ್ನೇಹಿತನಾಗಿ ಹೇಳೋದು ನನ್ನ ಧರ್ಮ. ನಿರ್ಧಾರ ನಿನಗೆ ಬಿಟ್ಟಿದ್ದು. ಬರ್ತೀನಿ ಪ್ರಕಾಶ್. ಡೈರೆಕ್ಟರ್ ಆಗ್ಬೇಕು ಅಂತ ಎಷ್ಟೆಲ್ಲ ಕನ್ಸು ಕಟ್ಟಿದ್ದಣ್ಣ. ಊಟ ತಿಂಡಿ ಬಿಟ್ಟು ಎಷ್ಟೋ ದಿವಸಗಳು ಕಾಲ ಕಳೆದಿದೀಯ. ಆಸೆ ಕನ್ಸು ಅಂತ ದೊಡ್ಡದಾಗಿ ಹೇಳ್ತಿದ್ದಲ್ಲ, ಏನಾಯ್ತಣ್ಣ ನಿನ್ನ ಆಸೆ ಕನ್ಸು? ಪ್ರಕಾಶ, ಪೆನ್ನು ಪೇಪರ್ ಕೊಡ್ರು. ತಗೊಳ್ಳೋಣ. ಸಾರಿ ಗಡ್ರು, ಮಾಡ್ತೀರಣ್ಣ. ಶೂಟಿಂಗ್ ಶುರು ಮಾಡೋಣ. ಪ್ರೊಡಕ್ಷನ್ ಮ್ಯಾನೇಜರ್ ಫೋನ್ ಮಾಡಿ ಆರ್ಟಿಸ್ಟ್ಗಳಿಗೆಲ್ಲ ಫೋನ್ ಮಾಡಕ್ಕೆ ಹೇಳೋ. ಓಕೆ ರೆಡಿನಾ?
ರೆಡಿ ಸರ್ ರೋಲ್ ಕ್ಯಾಮ್ರಾ ಆಕ್ಷನ್. ಕಾಲೇಜಿನ ಕನ್ಯಾಮಣಿಗಳೇ, ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಪ್ಯಾಂಟು ಶರ್ಟು ಹಾಕೋಬೇಡಿ, ಕನ್ನಡದಲ್ಲೇ ಮಾತಾಡಿ, ಪಬ್ಬು ಬಾರ್ಗೆ ಹೋಗ್ಬೇಡಿ, ಹುಡುಗರಿಂದ ಅಲಿಯೋದನ್ನ ಕಮ್ಮಿ ಮಾಡಿ, ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ, ತಂದೆ ತಾಯಿ ಮಾತಿಗೆ ಬೆಲೆ ಕೊಡಿ, ಎಲ್ರೂ ಗಮನ ಸೆಳೆಯುವಂತ ಸಾಧನೆ ಮಾಡಿ. ಸೂಪರ್ ಸೂಪರ್. ಹೇಗಿದ್ದಣ? ಚೆನ್ನಾಗ್ ಮಾಡಿದ್ರಿ. ಸೂಪರ್ ಅಣ್ಣ. ಜರಣ, ಈ ಮಳೆ ನೀರು ಸಂಗ್ರಹಣೆ ಹೆಂಗಣ? ಏನ್ ಹೇಳಿ, ಹಾ. ಹೀಗೆ ಶೂಟಿಂಗ್ ಮುಗಿತಾ ಹಾ. ಮೇಕಪ್ ಅಳಿಸ್ಕೊಳಕ್ಕೆ ಮೇಕಪ್ ಮ್ಯಾನ್ ಎಣ್ಣೆ ತಂದ್ಕೊಟ್ಟ. ಎಣ್ಣೆನ ಕೈಗೆ ಹಾಕೊಂಡು ಹಾಗೇ ಒಂದ್ಸಾರಿ ತಲೆ ಸೋರ್ಕೊಂಡೆ, ತಲೆಯಲ್ಲಿರೋ ಕೂದಲೆಲ್ಲ ಕೈ ಬಂದ್ಬಿಡ್ತು. ಎಣ್ಣೆ ಕೇಳಿದ್ರಲ್ಲ ಐವಿಟಸ್ ಇಲ್ಲಿ ಇಲ್ದೇನಾ? ತಿರ್ಗಾ ಎಣ್ಣೆ ಅಂತ ಬಂದವನಿಲ್ಲಿ. ಅಣ್ಣ ಇದಾ ಎಣ್ಣೆ ಅಲ್ಲಣ್ಣ. ನನ್ ಬಾಯಲ್ಲಿ ಬೇರೆ ಏನೋ ಬಂದ್ಬಿಡ್ತದ ನೋಡ್ಕೊ. ಸುಮ್ನೆ ಜನನ ಹೋಗೋಣ, ನೀವ್ ಏನೋ ನೋಡ್ಕೊಂಡು ಹೋಗು. ಸರ್, ಹೋಗೋಣ ಹೋಗೋಣ ಸ್ವಲ್ಪ. ರೆಡಿ ಮಾಡಿ ಹೋಗ್ರು, ಹೀರೋನ್ ರೆಡಿ ಮಾಡಿ ಹೋಗ್ರು. ನನ್ನ ಅಂದ ಚಂದಕ್ಕೆ ಮರಳಾಗದೆ ಇರೋ ಗಂಡು ಈ ಭೂಮಿ ಮೇಲೆ ಇಲ್ಲ, ಗೊತ್ತಾ? ನನ್ ಅಂಡು ಚೆಂಡು ಮರ್ಗಯ. ನೀನ್ ಅಂಡು ಚೆಂಡು ಮರಗಾಯಕ್ಕೆ ನಾವೇ ನಮ್ಮ ಮಾಡಕ್ಕಾಗುತ್ತೆ? ಡೈಲಾಗ್ ಕರೆಕ್ಟಾಗಿ ಹೇಳಮ್ಮ. ओके टीच मी इन इंग्लिश और हिंदी में बोलो यार. ನಾವ್ ಓದಿದ್ದು ಅಂಗನವಾಡಿ, ಕನ್ನಡನೇ ಅವಾಗ ಅವಾಗ ಮಿಸ್ಟೇಕ್ ಆಗುತ್ತೆ. ಅಮ್ಮ ಅಮ್ಮ ಯೂನಿವರ್ಸಿಟಿ. I see. ಅದು ತಾಯಿ ಏನಂದ್ರೆ ताई मतलब कुत्ता है ना? ಕುತ್ತ 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 ಕುತ್ಕೊಳ್ಳಮ್ಮ. ಅದು ತಾಯಿ ಅಲ್ಲ, ನಾಯಿ. Oh, नाई in the sense that बाबा. ಎಷ್ಟ್ ಕರೆಕ್ಟ್ ಆಗಿ ಹೇಳ್ದೆ. ನೀವ್ ಅದೇ ವಂಶದವ್ರು ಇರ್ಬೇಕೇನೋ. You naughty. मेरे को मालूम नहीं यार. ಒಂದ್ ಸಣ್ಣ ಲೈನ್ ಹೇಳಕ್ ಬರಲ್ಲ. ಯಾವ ಹೇಳ್ರಿ ತೋರಿಸ್ತಾರಂತ ಬಾಂಬೆಯಿಂದ ತಾಕೊಂಡ್ ಬಂದ್ಬಿಡ್ತಾರೆ. ಇಲ್ಲಿ ಸೀನೆ ನಿಂತ್ಕೊಂಡ್ ಕುಂತವ್ರು. ಮೇಡಮ್ ಕೊಟ್ರು. ಯಾವ ಮೇಡಮ್? ಆ ಮೇಡಮ್. ए जिलेबी. ನಾನು ಸೇವಂತಿ. ಇವಳಾಕಪ್ಪ ಇಲ್ಲಿಗೆ ಬಂದ್ಲು. ಒಂದು ಇವಳು ಕಾಟ, ಇನ್ನೊಂದು ಅವಳು ಕಾಟ. Hey, तुम्हारा नाम जिलेबी है ना? Then what's your name? ಮಾಣಿಕ್ ಚಂದ್ ಪರಮೇಶ್ವರ್ ಗುರು ಸತ್ಯ ಗೋಕುಲ್. Oh, बड़ा नाम है. तू इंडियन है ना? ಮೈ ಫಾದರ್ ಫುಲ್ ರೈಟ್, ಮೈ ಮದರ್ ಲೆಫ್ಟ್, ಮೈ ಸೆಂಟರ್ ಸೌತ್ ಇಂಡಿಯಾ. ರೀ ಡೈರೆಕ್ಟ್ರೇ, ನಾನ್ ರೀ ಸೇವಂತಿ. ಅಯ್ಯೋ ಇವಳು ಯಾಕೆ ಬಂದಿಲ್ಗೆ? ಏ ರೆಡಿ, ಏ ರೆಡಿ. ಹೇಳಿ ಸರ್. ಅಲ್ಲಿ ಫೀಲ್ಡ್ ಕ್ಲಿಯರ್ ಮಾಡು. ಅಲ್ಲಿ ಅಲ್ಲಿ ಹೋಗು ಹೋಗು ಹೋಗು. ಫೀಲ್ಡ್ ಕ್ಲಿಯರ್ ಅಲ್ಲೇ, ಫೀಲ್ಡ್ ಕ್ಲಿಯರ್. ಇಲ್ಲೇ ಹೋಗ್ರಿ. ಹಿಂದಕ್ಕೆ ಫೀಲ್ಡ್ ಕ್ಲಿಯರ್. ಹೋಗ್ರಿ ಹಿಂದಕ್ಕೆ. ನಾನು ನೋಡಿ ಹೋಗ್ರಿ ರೀ. ಏಯ್ ಪ್ರಕಾಶ, ಅಣ್ಣ ಹೋಗು, ಅವಳ ಸಮಾಧಾನ ಮಾಡಿ ಹೋಗಲ್ಲ. ಅವಳಿಗೊಂದು ಟೀ ಕೊಡ್ಸು, ಹೋಗೋ ಹೋಗೋ. ಆಯ್ತಣ್ಣ ಆಯ್ತಣ್ಣ. ಡೈಲಾಗ್ ಆದ್ರೂ ಕರೆಕ್ಟ್ ಆಗಿ ಹೇಳಿಲ್ಲ. ಈ ಜಿಲೇಬಿ ತಿಂತಾರು. ಕೋಪವೇತಕ್ಕೆ ನನ್ನಲ್ಲಿ. ಯಾಕಮ್ಮ ಇಷ್ಟೊಂದು ಡಲ್ ಆಗಿದ್ಯಾ? ನೀನು ನಾನೇ ಮಾತಾಡ್ಸ್ಬೇಡ ನನ್ನ. ಯಾಕೋ? ಏನೋ ಶೂಟಿಂಗ್ ನೋಡೋಣ ಅಂತ ಬಂದ್ರೆ ಫೀಲ್ಡ್ ಕ್ಲಿಯರ್ ಅಂತ. ಫೀಲ್ಡ್ ಕ್ಲಿಯರ್. ಅಷ್ಟು ಜನರ ಮಧ್ಯದಲ್ಲಿ ಮಾತಾಡ್ಸಕ್ಕಾಗುತ್ತಾ? ಅಣ್ಣ ಬೇರೆ ಟೆನ್ಷನ್ ಅಲ್ಲಿ ಇದ್ರು. ಏನು ಇಲ್ಲ, ನೀವ್ ಯಾರು ಮೊದ್ಲಂಗಿಲ್ಲ ಈಗ. ಯಾಕೋ ಹಂಗೆ ತಿರ್ಪೆ ಹಾಕೊಂಡಿರ್ಬೇಕಾಗಿತ್ತಿರೋ ನಿನ್ ಮುಂದೆ. ನಮ್ ತಾಯಿನ ಹಂಗೆಲ್ಲ ನಾವು ಚೇಂಜ್ ಆಗಲ್ಲ. ನೋಡು, ಅಣ್ಣನೇ ಟೀ ಕೊಡು ಅಂದ್ಬಿಟ್ಟು ಕೊಟ್ಟು ಕಳ್ಸಿದ್ರು. ಕುಡಿ. ನಂಗೇನು ಬೇಕಾಗಿಲ್ಲ. ನೀನ್ ಈ ಟೀ ಕುಡಿದ್ರೆ ನೆಕ್ಸ್ಟ್ ಪಿಕ್ಚರ್ ಹೀರೋ ಜೊತೆ ನಿಂಗೆ ಊಟ ಮಾಡಿಸ್ತೀನಿ. ಯಾರ್ ಹೀರೋ? ಕ್ರೇಜಿ ಸ್ಟಾರ್ ರವಿಚಂದ್ರನ್. ಹೊಟ್ಟೆ ತಿಂತೀರಾ? ಮೇಡಮ್ ಥ್ಯಾಂಕ್ ಯು. ಇರ್ತೀನಿ, ಪರವಾಗಿಲ್ಲ. ಅಯ್ಯೋ ಬಾರುಳು, ನಾನೇ ನಿನಗೆ ಮಸಾಲಾ ಟೀ ಕೊಡಿಸ್ತೀನಿ. ಆಹಾ, ಅಣ್ಣ ಕ್ರೇಜಿ ಸ್ಟಾರ್. ಹುಡುಗಿರ್ಗ ಅದೇನ್ ಮೋಡಿ ಮಾಡಿದ್ಯಣ್ಣ? 16ರಿಂದ 60ವರೆಗೂ ನೀನೇ ಕೇಳ್ತಾರಣ್ಣ. ಅದ್ರಲ್ಲಿ ನಿನ್ ಹೆಸರು ಒಂದು ಮಸಾಲಾ ಟೀ ಹೊಡ್ಕೊಂಡ್ಬಿಡ್ತೀನಿ. ಏನ್ ಪ್ರಕಾಶ, ಸ್ಪೆಷಲ್ ಎಫೆಕ್ಟ್ ಮಾಡೋದಕ್ಕೆ ಕೈ ಕೊಟ್ಬಿಟ್ಟೆ ನನ್ ಸಾಧು. ಎಲ್ಲೋದಪ್ಪ ಅವನು? ಅವನ್ನೆಲ್ಲಿ ಕಳಿಸ್ಬಿಟ್ಟೆ ನೀನು? ಎಲ್ಲೋದಂಗ್ ಗೊತ್ತಿಲ್ಲಣ್ಣ. ಅಯ್ಯೋ, ಈಗೇನಪ್ಪ ಮಾಡ್ಲಿ ಇಷ್ಟೊತ್ತಲ್ಲಿ? ಅರ್ಜೆಂಟ್ ಅಣ್ಣ, ತುಂಬಾ ಅರ್ಜೆಂಟ್. ಈಗ ಮಿಮಿಕ್ರಿ ಮಾಡ್ತಾರಲ್ಲ, ಅವ್ರಲ್ಲಿ ಯಾರು ಒಬ್ಬರು ಕಳಿಸ್ತೀನಿ, ಕೆಲಸ ಮುಗಿಸ್ಕೊ. ಸರ್, ಎಫೆಕ್ಟ್ ನೋಡಲ್ಲ ಬಂದಿದ್ದಾರೆ ಸರ್. ಬಂದಿದ್ದುಂಟಾ? ಮೈ ಕೊಟ್ಟಿದ್ದುಂಟಲ್ಲ, ಕೊಟ್ಟಿದ್ದೀನಿ ಎಷ್ಟು ಮಿನಿಟ್ ಚಂದ ಉಂಟಲ್ಲ. ಫಿಕ್ಸ್ ಮಾಡಿದ್ದೀನಿ ಸರ್. ಹೋಗು, ಒಮ್ಮೆ ಹೋಗು. ಇದೇನ್ ಸರ್ವಿಸ್ ಸಿಸ್ಟಮ್? ಯಾರು ಎಂತ ಎಂತ ಇಲ್ಲಿ ಕೂಡ ಬಂದಿದ್ದು? ಇದು ಇಂಜಿನಿಯರ್ ರೂಮ್ ಗೊತ್ತುಂಟಾ? ಇಂಜಿನಿಯರ್ ರೂಮ್. ನಾನು ಇಂಜಿನಿಯರ್. ಅದೇ ಎಕ್ಸ್ಕ್ಯೂಸ್ ಮೀ, ಆ ಹುಡುಗರೆಲ್ಲ ನನ್ ಕಡೆ ಅದಕ್ಕೆ ನೋಡ್ಕೊಂಡ್ ಸೌಂಡ್ ಕೊಡಮ್ಮ. ಏಯ್, ನನಗೆ ರೋಮಾನ್ ಏನು ಹೇಳಿಲ್ಲ. ಜೈ ಹೋ ಹಾಡು ಮಾಡಿದ್ವು ನಾನು ಗೊತ್ತಾ? ಕಿಸ್ ಮಾಡ್ರಿ. ಹೋಗೋರಿಗೆ ಹೋಗು. ಒಂದ್ ನಿಮಿಷ. ಈ ತರ ಸೌಂಡ್ ಸಿಸ್ಟಮ್ ಅಣ್ಣಮ್ಮ ಜಾತ್ರೆ ಎಲ್ಲ ಬೇಜಾರು ನೋಡಿದ್ದೀನಿ. ಸುಮ್ನೆ ಮಾಡ್ರೆ ಹೋಗು, ಸುಮ್ಮನೆ ತೊಲೆ ಕೆಡಿಸಬೇಡ, ಕಚ್ಚಿ ಬಿಡ್ತಾನೆ. ನಾನಿದ್ರೆ ಮಾಡ. ಹೋಗು ಹೋಗು. ಎಂದೆಂದವರೆಲ್ಲ ಬರ್ತಾರೆ ನಮ್ಮ ಜೀವನದಲ್ಲಿ ತಲೆ ಕೆಡಿಸ್ಲಿಕ್ಕೆ. ರೆಡಿ ರೆಡಿ. ಎಂತ ಮಾರಾಯ, ಸ್ಕ್ರೀನ್ಗೆ ಬೆನ್ನು ತೋರಿಸ್ತಿರಲ್ಲ.
ನಮ್ಗೆ ಸಿಂಕು ಗಿಂಕಲ್ಲ ಗೊತ್ತಿಲ್ಲಮ್ಮ. ನೀನು ಹಂಗೆ ನಿಂತ್ಕೊಂಡು ಸಿಗ್ನಲ್ ಮಾಡ್ಬಿಡು, ನಾವು ಕೊಟ್ಬಿಡ್ತೀವಿ. ಆಯ್ತಾಯ್ತು. ಸೂಪರು. ಇದು ಸಿಂಗು, ಅದು ಸಿಲ್ಕು. ನಿಮ್ಮನಲ್ಲಿ ಯಾರೋ ಒಳಗ್ ಬಿಟ್ಟವ್ರು? ಇಂಜಿನಿಯರ್ ಮೈಕುಶಾರಮ್ಮ. ಹಲೋ, ನಾವೇನ್ ಕಳ್ರ? ಇಲ್ಲಪ್ಪ, ನಿನ್ನ ಬ್ಯಾಂಗ್ಳೂರ್ ಸಿಟಿ ಜಾಯಿಂಟ್ ಕಮಿಷನರ್ ಅನ್ಕೊಂಡೆ ನಾನ್ ನಿನ್ನ. ಹೌದು, ಅವತ್ತು ಟ್ರಂಕ್ ಕೊಡ್ಕೊಳೋದು ನೀನೇ ತಾನೆ? ಏನ್ ಮಹಾ ಟ್ರಂಕಿ ಒಂದು, ಅದರಲ್ಲಿ ವಜ್ರದ ವಾಚ ಚಿನ್ನದ ಮೊಟ್ಟೆನೂ ಇದೆ ಅಂತ ಎತ್ಕೊಂಡೋದೆ. ಏನೇದ್ ಬದನೆಕಾಯಿ? ನನ್ ಜೀವನ. ಇದು ನಿನ್ ಜೀವನ? ಕಲಾಸಿ ಪಳ್ಳೆ ಕೋಟಿ ಹತ್ರ ಹೋಗಿ ಸುಟ್ಟಿರೋ ಮಾಂಸ ಸುತ್ಕೊಡು ಅಂದೆ. ಕ್ಯಾಕೆ ಸಾಕ್ತು ಅಂತ ಮಕ್ಕೂಗ್ತ. ಅವನು ಉಗ್ತಿದ್ ಸ್ಮೆಲ್ ಹಂಗ್ ಓಡ್ರಲ್ಲಿ ಇನ್ನ ಇದ್ದೀನಿ. ಎಂಜಲಾಡ್ಸ್ಕೊಳಕ್ಕೂ ಹೋಗ್ತಾ ಇಲ್ಲ. ಹಳೆ ಪೇಪರು, ತಲೆ ಚಿಂದಿ ಪೇಪರು. ಹೇಳ್ತಾನೆ ನಾನು ಕಳ್ಳ ಅಂತೆ, ನನ್ನೇ ಕಳ್ಳ ಅಂತಾನೆ ಕಣೋ. ರಘು ನಿರ್ದೇಶನದ ದುನಿಯಾ ವಿಜಯ್ ಅಭಿನಯದ ಬ್ಲಾಕ್ ಕೋಬ್ರಾ ಇಂದು ತೆರೆಗೆ. ಓಪನಿಂಗ್ ಜೋರಾಗಿರುತ್ತೆ, ಹೌಸ್ಫುಲ್. ಬಲ್ಕನೂರ್ ಸೂಪರ್ ಸಾಲಿಡ್ ರಿಪೋರ್ಟ್ ಅಣ್ಣ, ಸಾಲಿಡ್ ಅಣ್ಣ. ನಮ್ ಸಿನಿಮಾ ಬಗ್ಗೆ ಲೈವ್ ಪ್ರೋಗ್ರಾಮ್ ಬರ್ತದೆ ಅಣ್ಣ. ಹಾಕೋ. ತುಂಬಾ ಚೆನ್ನಾಗಿದೆ ಮೇಡಮ್, ಎಲ್ಲ ಹೆಣ್ಮಕ್ಳು ನೋಡುವಂತ ಪಿಕ್ಚರ್. 100 days ಓಡೇ ಹೊಡೆದು ಸಾರಿ ಸಿನಿಮಾ ಸೂಪರ್ ಆಗಿದೆ ಮೇಡಮ್. 200 days ಗ್ಯಾರಂಟಿ. ಬಿಳೆ ಕುಂಬಳಕಾಯಿ ಮೇಡಮ್, ನಮ್ಮ ಹುಡುಗರು ಕಷ್ಟಪಟ್ಟು ಮಾಡಿದ್ದಾರೆ, ಎಲ್ರೂ ನೋಡ್ಬೇಕು. ನಮ್ ಡೈರೆಕ್ಟರ್ ಮಾಡಿದ ಸಿನಿಮಾ ಸೂಪರ್ ಆಗಿತ್ತು. ತಾಯಿ ಸೆಂಟಿಮೆಂಟ್ ಏನ್ ಹೇಳ್ತೀರಾ? ಸೂಪರ್ ಎಲ್ಲರೂ ನೋಡೋ ಸಿನಿಮಾ. ರಘು, ಕಂಗ್ರಾಚುಲೇಷನ್ಸ್. ನೀವು ನನ್ನ ಸಿನಿಮಾನ ಸಕ್ಸಸ್ ಮಾಡ್ಕೊಟ್ಟಿದ್ದಕ್ಕೆ ಅದಕ್ಕೋಸ್ಕರ ನನ್ನ ಪ್ರೀತಿಯ ಕುರು ಹಾಗೆ ಬುಲೆಟ್ ಅಪಾರ್ಟ್ಮೆಂಟ್ಸ್ ಅಲ್ಲಿ 2 bedroom ಫ್ಲಾಟ್ ನಿಮಗೆ ಗಿಫ್ಟ್. ಸರ್, ಅದು ದಾರಿ ತಪ್ಪಿದಾಗ ಬೈದು ಬುದ್ಧಿ ಹೇಳಿದ್ರಿ, ನಿರ್ದೇಶನ ಮಾಡೋದಕ್ಕೆ ಸ್ಫೂರ್ತಿ ಕೊಟ್ರಿ. ನನ್ಗೆ ಸಕ್ಸಸ್ ಸಾಕು ಸರ್. ಆ ಸಕ್ಸಸ್ ಅಲ್ಲಿ ಸ್ವಲ್ಪನಾದ್ರೂ ಕೊಡ್ಬೇಕಾದ್ದು ನನ್ನ ಧರ್ಮ ಅಲ್ವಾ ಸರ್? ನೋಡಿ ರಘು, ನಾನು ನಿಮಗೆ ಬುದ್ಧಿ ಹೇಳಿದೆ, ಅದನ್ನ ತಗೊಳ್ಳೋದು ಬಿಡೋದು ನಿಮಗೆ ಸೇರಿದ್ದು. ನಾನು ಹೇಳಿದ್ದನ್ನ ನೀವು ತಗೊಂಡ್ರಿ, ಗೆದ್ರಿ. ತಗೊಳ್ಳಿ. ಥ್ಯಾಂಕ್ ಯು ಸರ್. ದೇವ್ರ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಸರ್. ಅಣ್ಣ, ಇದ್ರಲ್ಲಿ ನಿನ್ ಸಪೋರ್ಟ್ ಇದೆ. ನನ್ನ ಸಪೋರ್ಟ್ ಇರ್ಲಿ, ನಿನ್ನ ಶ್ರಮ ಜಾಸ್ತಿ ಇದೆ. ರಘು, ನಿಮಗೊಂದು ಸರ್ಪ್ರೈಸ್. ನಿಮ್ ನಿರ್ದೇಶನದಲ್ಲಿ ಇನ್ನೊಂದು ಚಿತ್ರ ಮಾಡ್ಬೇಕು ಅಂತ ನಾನು ಪ್ಲಾನ್ ಹಾಕೊಂಡಿದ್ದೀನಿ. ಸರ್, ಹೌದು, ನೀವು ಹಿಂದೆ ಒಂದು ಕತೆ ಹೇಳಿದ್ರಿ. ಹೌದು ಸರ್. ಅದು ನನಗೆ ತುಂಬಾ ಹಿಡಿಸಿತ್ತು. ಅದರ ಮೇಲೆ ವರ್ಕೌಟ್ ಮಾಡಿ ಒಳ್ಳೆ ಆಕ್ಷನ್ ಪಿಕ್ಚರ್ ಮಾಡೋಣ. ಹ್ಞೂ ಸರ್. ಸರ್, ಹೀರೋ ಯಾರು ಸರ್? ನೀವು ಮೊದಲು ಸ್ಕ್ರಿಪ್ಟ್ ರೆಡಿ ಮಾಡಿ, ಆಮೇಲೆ ಹೀರೋ ಯಾರು ಅಂತ ಹೇಳ್ತೀನಿ. ಅದು ಸಸ್ಪೆನ್ಸ್. ಡಬಲ್ ಚಾನ್ಸ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಓಕೆ ಬರ್ತೀನಿ. ಒಳ್ಳೇದಾಗ್ಲಿ. ನಿಮ್ಮ ಆಶೀರ್ವಾದ ಇರಲಿ ಸರ್. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ಬರ್ತೀನಿ ಸರ್. ಅಣ್ಣ, ಬರ್ತೀನಿ ಅಣ್ಣ. ಆಮೇಲೆ ಆ 100 days ಫಂಕ್ಷನ್ಗೆ ಶೀಲ್ಡ್ಗಳೆಲ್ಲ ಆರ್ಡರ್ ಕೊಟ್ಬಿಡಪ್ಪ. ಒಬ್ಬನ ಹತ್ರನ ಬಿಡಬಾರ್ದು, ವಸೂಲಿ ಮಾಡ್ಬೇಕು. ಆಯ್ತಣ್ಣ. ಬೆಳಿಗ್ಗೆ ಎದ್ದು ಹಲ್ಲುಜ್ಜಕ್ಕಿಂತ ಮುಂಚೆ ಕಾಸ್ಬೇಕು ಅಂತ ಬಂದು ನಿಂತ್ಕೋತೀಯ. ಸಂಜೆ ಆದ ತಕ್ಷಣ ಹೊಸಲು ಬಡ್ಡಿ ತಂದ್ಕೊಡ್ಬೇಕು ಅಂತ ಗೊತ್ತಿಲ್ಲ ನಮ್ಮ ಮಗಳ. 500 bags ಕಳ್ಸು. ಅಣ್ಣ ನಮಸ್ಕಾರ. ಯಾವಣ್ಣ ನೀನು? ಬಚ್ಚ ಲುಚ್ಚ ಏನು? ಅಣ್ಣ ಕುಡಿಯೋಣ, ಸ್ವೀಕರಿಸಿ. ಇದು ಅಡ್ಡ, ಇಲ್ಲಿ ವಾಮೆಂಟ್ ಏನ್ ಮಾಡ್ಬೇಕು, ಇಲ್ಲೆಲ್ಲ ಕುಡಿಬಾರ್ದು. ಇದೇನಿದ್ರು ಅಲ್ಲೇ ಅಣ್ಣ, ಇದು ಫೈನ್ ಐಫೈ ಅಲ್ಲ ಅಣ್ಣ, ಲೋಕಲ್ ಕಂತ್ರಿ ಮಂತ್ರಿ ಮಿಕ್ಸ್ ಆಗಿರೋದು. ಕುಡ್ದು ನೋಡು ತಗೋಣ ಪ್ಲೀಸ್. ಬಹಳ ಫೋರ್ಸ್ ಮಾಡ್ತಿದ್ಯಾ, ಕುಡ್ದು ಬಿಡ್ಲಾ? ತಗೋಣ, ನೀನ್ ಚೆನ್ನಾಗಿರ್ಬೇಕಣ್ಣ ಶಿಷ್ಯ. ಗಂಜಲ ಕುಡಿತಾವ. ಏನ ಅವಾಗ ಬಿಡ್ತೀಯ? ಯಾರು ನೀನು? ಯಾರು ಗೊತ್ತಾ? ಯಾರು? ಬ್ಲೇಡ್ ಭದ್ರ ಗೊತ್ತಾ? ಬ್ಲೇಡ್ ಭದ್ರ ಅವನ್ಯಾರ? ಸೆಂಟ್ರಿ ಜೈಲ್ ಗೊತ್ತಾ? ಈ ಬ್ಲೇಡ್ ಭದ್ರ ಬರ್ತಾ ಇದ್ರು ಭದ್ರವಾಗಿ ಕುಂತಿರೋ ಅಷ್ಟು ಕ್ಯಾನ್ಸಲ್ ಏನ್ರು? ನೋಡ್ ಮಚ್ಚೆ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಆಸಿರ್ ತೆಗಿತ್ಯಾ?
ತೋರಿಸ್ತೀಯ ಇಟ್ಕೊಂತೀಯ. ನೀನ್ ಯಾವ ನನ್ ಮಗನಿಗೂ ಹಾಕಿದ್ದು ನೋಡ್ಲಿಲ್ಲ, ಯಾವನಾರು ಹಾಕಿಸ್ಕೊಂಡಿದ್ದು ನೋಡ್ಲಿ. ಅವನಿಗೂ ನಿನಗೂ ಏನ್ ಸಂಬಂಧ? ಬ್ಲೇಡ್ ಬದ್ರನ್ ತಮ್ಮ ಬ್ಲೇಡ್ ಬಸ್ಯ ಎತ್ತ ಕೈನ ಗುರುವೆ ನಮ್ಮಡ್ಡ ಆ ವಾಮಿಟ್ ಏನ್ ಮಾಡ್ಬೇಕು? ಮರ್ಯಾದೆ ಕಳಿಬೇಡಿ. ನಮ್ಮ ಮನೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ. ಸೆಟ್ಲ್ಮೆಂಟ್ ಏನ್ ಬೇಕು? 500 ಸಿಗ 500 ಅವ ಬದುಕೋ ಬಾಚ 50 ಕೊಟ್ಟೆ 500